ಸುಧಾರಿಸಿದೆ. ಆರೋಗ್ಯದ ಸಮಸ್ಯೆ ಇತ್ತು, ಆಪರೇಷನ್ ಮಾಡಬೇಕು ಅಂತ ಕೂಡ ಹೇಳಿದರು ಡಾಕ್ಟ್ರು. ಇಲ್ಲಿ ಬಂದು ತೀರ್ಥ ಸ್ನಾನ ಎಲ್ಲ ಮಾಡಿದ್ಮೇಲೆ ಇವಾಗೇನು ಸಮಸ್ಯೆ ಇಲ್ಲ, ಸಮಸ್ಯೆ ಬಗೆಹರ್ತಿದೆ. ಬಸ್ಸಲ್ಲಿ ಬರಬೇಕಾದ್ರೆ ಒಂದು ಪ್ರತ್ಯಂಗಿರಿ ದೇವಿ ರೂಪದ್ದು ಒಂದು ಬೆಳ್ಳಿದ ರಿಂಗ್ ಸೀಟಿನ ಮೇಲೆ ಬೆಳಗಿನ ಜಾವ ಒಂದು 5 ಗಂಟೆನಲ್ಲಿ ಸಿಕ್ತು. ಮೂರ್ತಿ ರೂಪವಾಗಿ ಆ ಬೆಳ್ಳಿ ರಿಂಗ್ ಸಿಕ್ಕಿದ ಮೇಲೆ ಇಲ್ಲಿಗೆ ನನಗೆ ಬರೋದಕ್ಕೆ ದಾರಿ ಆಯಿತು. ಇಲ್ಲಿ ಬಂದ ಮೇಲೆ ತುಂಬ ಒಳ್ಳೆಯದಾಗಿದೆ. ನಮ್ಮ ಯಜಮಾನ್ ತುಂಬ ಹುಷಾರಿಲ್ಲ. ಇಲ್ಲಿ ಬಂದು 9 ವಾರ ಗುಮ್ಮಿಡ್ಕಾಯಿ ದೀಪ ಎಲ್ಲ ಅಂಟಿಸಿದ್ದೀವಿ, ಸ್ನಾನ ಮಾಡಿಸ್ಕೊಂಡು ಹೋಗಿದ್ದೀವಿ. ಇವ್ರಿಗೆ ಎಲ್ಲ ಒಳ್ಳೆದೇ ಆಗಿದೆ. ಫಸ್ಟೆಲ್ಲ ತುಂಬ ಒಂದು ಮೈ ಮೇಲೆ ಏನೋ ಒಂಥರ ಎಲ್ಲ ಇವ್ರಿಗೆಲ್ಲ ಬರ್ತಾ ಇತ್ತು. ಎಲ್ಲೆಲ್ಲೋ ದೇವಸ್ಥಾನ ಎಲ್ಲ ಹೋಗಿದ್ದೀವಿ. ತುಂಬ ಶಕ್ತಿ ಇದೆ ಇಲ್ಲಿ ದೇವಸ್ಥಾನಲ್ಲಿ. ನಮಗೂ ಕೆಲಸ ಎಲ್ಲಿ ಸಿಕ್ಕಿಲ್ಲ, ನನಗೂ ಕೆಲಸ ಸಿಕ್ಕಿದೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ. ಬೆಂಗಳೂರಿನಿಂದ ಸರಿಸುಮಾರು 50 ಕಿಲೋಮೀಟರ್ ಸಮೀಪದಲ್ಲಿದೆ. ಹೊಸಕೋಟೆಯಿಂದ ಸರಿಸುಮಾರು 16 ಕಿಲೋಮೀಟರ್ ಸಮೀಪದಲ್ಲಿದೆ. ನಾನು ಕನಕಪುರದಿಂದ ಬರೋದು. 1 ವರ್ಷದ ಮೇಲಾಯಿತು ನಾನು ಬಂದು. ಜಾತ್ರೆಯಲ್ಲಿ ಇಲ್ಲಿಗೆ ಬರಬೇಕು ಅಂದ್ಕೊಂಡು ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದಿದ್ದು. ತುಂಬ ಸಮಸ್ಯೆ ಇತ್ತು, ಆರೋಗ್ಯದ ಸಮಸ್ಯೆ ಇತ್ತು ಮತ್ತು ಮಾಂತ್ರಿಕ ಬಾಧೆ ಆಗಿತ್ತು ಮನೆಯಲ್ಲಿ. ಇವಾಗೆಲ್ಲ ಸುಧಾರಿಸಿದೆ. ಆರೋಗ್ಯದ ಸಮಸ್ಯೆ ಇತ್ತು, ಆಪರೇಷನ್ ಮಾಡಬೇಕು ಅಂತ ಕೂಡ ಹೇಳಿದರು ಡಾಕ್ಟ್ರು. ಇಲ್ಲಿ ಬಂದು ತೀರ್ಥ ಸ್ನಾನ ಎಲ್ಲ ಮಾಡಿದ್ಮೇಲೆ ಅದು ಇವಾಗೇನು ಸಮಸ್ಯೆ ಇಲ್ಲ, ಸಮಸ್ಯೆ ಬಗೆಹರ್ತಿದೆ. ತುಂಬ 3 ವರ್ಷ 4 ವರ್ಷದಿಂದ ತುಂಬ ಸಮಸ್ಯೆ ಆಗಿತ್ತು. ಮಧ್ಯಂತರದಲ್ಲಿ ತುಂಬ ಸಮಸ್ಯೆ ಆಗಿ ಅದರಿಂದ ಬರಬೇಕಂದ್ರೇ ಸಮಸ್ಯೆಯಿಂದ ಆಚೆ ಬರಬೇಕು ಅಂದರೂ ಆಗ್ತಾಯಿರಲಿಲ್ಲ. ಯೂಟ್ಯೂಬಲ್ಲಿ ನೋಡಿ ಇಲ್ಲಿಗೆ ನಾನು ಬರಬೇಕು ಅಂದ್ಕೊಂಡ್ರೂ ನನಗೆ ದಾರಿನೇ ಆಗ್ತಾಯಿರಲಿಲ್ಲ. ಹಿಂಗೆ ಎಲ್ಲೋ ಹೊರಗೆ ಹೋಗಿ ಬಸ್ಸಲ್ಲಿ ಬರಬೇಕಾದ್ರೆ ಒಂದು ಪ್ರತ್ಯಂಗಿರಿ ದೇವಿ ರೂಪದ್ದು ಒಂದು ಬೆಳ್ಳಿದ ರಿಂಗ್ ಸೀಟಿನ ಮೇಲೆ ಬೆಳಗಿನ ಜಾವ ಒಂದು 5 ಗಂಟೆನಲ್ಲಿ ಸಿಕ್ತು. ಅದು ಕೈಗೆ ಆ ಪ್ರತ್ಯಂಗಿರಿ ಮೂರ್ತಿ ರೂಪವಾಗಿ ಆ ಬೆಳ್ಳಿ ರಿಂಗ್ ಸಿಕ್ಕಿದ ಮೇಲೆ ಇಲ್ಲಿಗೆ ನನಗೆ ಬರೋದಕ್ಕೆ ದಾರಿ ಆಯಿತು. ಇಲ್ಲಿ ಬಂದ ಮೇಲೆ ತುಂಬ ಒಳ್ಳೆಯದಾಗಿದೆ. ಸ್ವಲ್ಪನೇ ಸುಧಾರಣೆ ಕಂಡು. ಮತ್ತು ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಇತ್ತು, ಅದು ಕೂಡ ಇವಾಗ ಚೇತರಿಸ್ಕೊಂಡಿದ್ವಿ. ಅಮ್ಮನ ಪವರ್ ಬಗ್ಗೆ ತುಂಬ ಇದಿದೆ, ಪವಾಡ ಅಂತಲೇ ಹೇಳ್ಬೋದು. ಮುಂಚೆಯಿಂದ ಅಷ್ಟಿರಲಿಲ್ಲ, ಮಧ್ಯಂತರದಲ್ಲಿ ತುಂಬ ಸಮಸ್ಯೆ ಆಗಿತ್ತು. ಮಕ್ಕಳದು ಆರೋಗ್ಯದ ಸಮಸ್ಯೆ ಒಂದು ತಪ್ಪಿದ್ರೆ ಒಂದು ಮನೆಯಲ್ಲೂ ತುಂಬ ಸಮಸ್ಯೆ ಆಗಿತ್ತು. ಇವಾಗ ಅದು ಒಂದೊಂದೇ ಆ ಸಮಸ್ಯೆ ಎಲ್ಲ ಬಗೆಹರಿದಿದೆ, ಪರಿಹಾರ ಆಗಿದೆ, ಒಳ್ಳೆಯದಂತೂ ಆಗಿದೆ. ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡಿದ್ರಂತೂ ಆರೋಗ್ಯದ ವಿಷಯವಾಗಿ ತುಂಬಾ ಒಳ್ಳೆಯದಾಗುತ್ತೆ. ತೀರ್ಥ ಸ್ನಾನ ಅನ್ನೋದಕ್ಕಿಂತ ಅದೊಂದು ರೀತಿ ದ್ರವ್ಯ ಸ್ನಾನ, ಅದೊಂದು ಪವಾಡನೆ ಅಂತ ಹೇಳ್ಬೋದು. ತೀರ್ಥ ಸ್ನಾನ ಇದೆಯಲ್ಲ, ಇದು ಎಲ್ಲೋದ್ರೂ ಇಲ್ಲಿ ಒಂದು ತೀರ್ಥ ಸ್ನಾನ ಇದೆಯಲ್ಲ, ಅದೊಂದು ರೀತಿ ಪವಾಡನೆ ಅಮ್ಮನ ತೀರ್ಥ ಸ್ನಾನ. ನನ್ನ ಹೆಸರು ಗಾಯತ್ರಿ. ನಾನು ಕ್ಯಾರ್ಪುರಂ ರಾಮೂರ್ತಿ ನಗರಿಂದ ಬರ್ತಾ ಇರೋದು. ನನಗೆ ನಮ್ಮ ಫ್ರೆಂಡ್ ಇಲ್ಲಿ ದೇವಸ್ಥಾನದ ಬಗ್ಗೆ ಹೇಳಿದ್ರು. ಸೊ ನಾನು ಬಂದೆ ತಿಳ್ಕೊಂಡು. ಇಲ್ಲೆಲ್ಲ ಕೆಲಸ ಪರವಾಗಿಲ್ಲ, ನಮಗೂ ಸ್ವಲ್ಪ ಕಷ್ಟ ಆಯಿತು, ಬಟ್ ಎಲ್ಲ ಚೆನ್ನಾಗಿ ಆಗ್ತಾಯಿದೆ. 3 ತಿಂಗಳಿಂದ ನಾನು ಬರ್ತಾನೆ ಇದ್ದೀನಿ. ಇಲ್ಲಿ ಬಂದರೆ ಸ್ವಲ್ಪ ಸಂತೋಷ, ನೆಮ್ಮದಿ. ಮನೆಯಲ್ಲಿ ಏನೋ ತಾಪತ್ರೆ ಇದ್ರೂ ಇಲ್ಲಿ ಸಂತೋಷ ಸಿಗುತ್ತೆ.
ಪ್ರತಿ ಶುಕ್ರವಾರ ಬರ್ತಾ ಇದ್ದೀನಿ ನಾನು. ಇಲ್ಲಿ ಅಲಂಕಾರ ಅಭಿಷೇಕ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ. ಅದು ನೋಡ್ತಾ ಇದ್ರೆ ತುಂಬ ಸಂತೋಷನೂ ಆಗುತ್ತೆ, ಏನೋ ಒಂದು ಕಳ್ಕೊಂಡಿರೋದು ಮತ್ತೆ ಸಿಕ್ಕಂಗೂ ಆಗುತ್ತೆ. ತುಂಬ ಖುಷಿ ಆಗುತ್ತೆ ಇಲ್ಲಿ ಬಂದರೆ. ನಾನು ಒಂದು ವಾರ ಬಂದು ನಿಲ್ಲಿಸೋಣ ಅಂದ್ಕೊಂಡಿದ್ದೆ, ಆಮೇಲೆ 3 ತಿಂಗಳಾದರೂ ಬರ್ತಾನೆ ಇದ್ದೀನಿ. ನಾವು ತುಂಬ ದಿವಸದಿಂದ ಬರ್ತಾ ಇದ್ದೀವಿ ಇಲ್ಲಿ. ಫಸ್ಟೆಲ್ಲ ಬೇರೆ ದೇವಸ್ಥಾನಕ್ಕೆಲ್ಲ ಹೋಗಿದ್ದೀವಿ. ಇಲ್ಲಿ ಬೇರೊಬ್ಬರು ಹೇಳಿದ್ರು, ನಮಗೂ ಗೊತ್ತಾಗಿಲ್ಲ, ಯೂಟ್ಯೂಬಲ್ಲಿಂದ ನೋಡ್ಕೊಂಡೇ ಬಂತಿದ್ವಿ. ನಾವು ನಮ್ಮ ಯಜಮಾನ್ ತುಂಬ ಹುಷಾರಿಲ್ಲ. ಇಲ್ಲಿ ಬಂದು 9 ವಾರ ಗುಮ್ಮಿಡ್ಕಾಯಿ ದೀಪ ಎಲ್ಲ ಅಂಟಿಸಿದ್ವಿ, ಸ್ನಾನ ಮಾಡಿಸ್ಕೊಂಡು ಹೋಗಿದ್ದೀವಿ. ಇವ್ರಿಗೆ ಎಲ್ಲ ಒಳ್ಳೆಯದೇ ಆಗಿದೆ. ಫಸ್ಟೆಲ್ಲ ತುಂಬ ಒಂದು ಮೈ ಮೇಲೆ ಏನೋ ಒಂಥರ ಎಲ್ಲ ಇವ್ರಿಗೆಲ್ಲ ಬರ್ತಾಯಿತ್ತು. ಎಲ್ಲೆಲ್ಲೋ ದೇವಸ್ಥಾನ ಎಲ್ಲ ಹೋಗಿದ್ದೀವಿ, ಅಲ್ಲಿನೂ ಪರವಾಗಿಲ್ಲ, ಇಲ್ಲಿನೂ ಬರೋಲ್ಲ. ಅಮ್ಮಂದು ಮಹಿಮೆ ಜಾಸ್ತಿ ಇದೆ ಇಲ್ಲಿ, ತುಂಬ ಶಕ್ತಿ ಇದೆ ಇಲ್ಲಿ ದೇವಸ್ಥಾನಲ್ಲಿ. ಎಲ್ಲರೂ ಬಂದು ಇಲ್ಲಿ ಅರಿಕೆ ಮಾಡಿಕೊಂಡು ಹೋದರೆ ತುಂಬ ಒಳ್ಳೆಯದಾಗುತ್ತೆ ಜನವ್ರಿಗೆ. ನಮಗೂ ಕೆಲಸ ಎಲ್ಲಿ ಸಿಕ್ಕಿಲ್ಲ, ನನಗೂ ಕೆಲಸ ಸಿಕ್ಕಿದೆ. ಈಗ ಸಂಜಾನ್ಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಾನು, ಇವರು ಕೊರಿಯರ್ ಕೆಲಸ ಮಾಡ್ತಾಯಿದ್ದಾರೆ. ಫಸ್ಟೆಲ್ಲ ಕೆಲಸನೇ ಇಲ್ಲ ನಮ್ಗೆ ಯಾವುದು. ಅಮ್ಮಂದು ಅಭಿಷೇಕ ತುಂಬ ಚೆನ್ನಾಗಿದೆ. ಯಾವಾಗ ನಾವು ನೋಡಿಲ್ಲ ಅಭಿಷೇಕ, ಇವತ್ತೇ ನಾವು ಫಸ್ಟ್ ನೋಡಿದ್ದು. ಫಸ್ಟೆಲ್ಲ ಬಂದು ಹೋಗ್ತಾ ಇದ್ವಿ ಅಷ್ಟೇ, ಅದ್ರ ಮೇಲೆ ಬರ್ತಾ ಇಲ್ಲ. ಈಗ 9 ವಾರ ಅದು ಗುಮ್ಮಿಡ್ಕಾಯಿ ದೀಪ ಬಂದು ವಾರಕ್ಕೆ ಒಂದು ಸಲ ಬಂದು ಇಲ್ಲಿ ದೀಪ ಹಾಕಿಸ್ಬಿಟ್ಟು ಹೋಗಿದ್ದೀವಿ. ಸರ್, ನಮ್ಮದು ಕೋಲಾರ ತಾಲೂಕು ಚಿಟ್ನಹಳ್ಳಿ. ಮತ್ತು ನಾನು ಇಲ್ಲಿಗೆ ಬರಬೇಕಾದ್ರೆ ತುಂಬ ಮನೆ ಕಡೆ ತುಂಬ ಪ್ರಾಬ್ಲಮ್ಸ್ ಇತ್ತು. ಇಲ್ಲಿ ಬಂದಾದಮೇಲೆ ಪ್ರತಿಯೊಂದು ನೆರವೇರಿದೆ. ಈಗ ಕೊನೆಯದು ಅಂತಂದರೆ ಬೆಲ್ಲದ ದೀಪನ ಹಚ್ಚಿದ್ದೀವಿ. ಇವತ್ತು ಅಭಿಷೇಕ ನೋಡ್ಕೊಂಡಿದ್ವಿ, ತುಂಬ ಹೊತ್ತು ಅಭಿಷೇಕ ಅಬ್ಸರ್ವ್ ಮಾಡಿದ್ವಿ. ತುಂಬ ಸುಂದರವಾಗಿತ್ತು, ತುಂಬ ಚೆನ್ನಾಗಿತ್ತು ಅಭಿಷೇಕ. ದೇವ್ರ ಶಕ್ತಿ ತುಂಬಾ ಇದೆ. ಯಾಕಂತಂದರೆ ನಾವು ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬರು ನಾವು ಯಾವುದೇ ಕಾರಣಕ್ಕೆ ಆಚರಣೆಗಳನ್ನು ಬಿಡಬಾರ್ದು, ಸದಾ ಆಚರಣೆಗಳನ್ನು ಕಂಪಲ್ಸರಿ ನಾವು ಮಾಡಲೇಬೇಕಾಗ್ತದೆ. ಹಾಗಾಗಿ ಈ ದೇವರ ಒಂದು ಮಹಿಮೆ ತುಂಬ ಇದೆ. ಇಲ್ಲಿ ಪ್ರತಿಯೊಬ್ಬರು ಸಹಿತ ಬಂದು ಈ ದೇವಿನ ದರ್ಶನ ಮಾಡಿ ಈ ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ಬೋದು. ಸರ್, ನಮ್ಮದು ಜಮೀನಿಂದ ಒಂದು ಸ್ವಲ್ಪ ಸಮಸ್ಯೆ ಇತ್ತು. ಅದೀಗ ಇಲ್ಲಿಗೆ ಬಂದ ಮೇಲೆ ಒಂದು ಮಟ್ಟಿಗೆ ಪರಿಹಾರ ಆಗಿದೆ. ಕೋರ್ಟಲ್ಲಿ ಒಂದು ಕೇಸ್ ಇತ್ತು, ಅದು ಕೂಡ ನಮ್ಮಂತೆಯೇ ಆಗಿದೆ ಒಂದು ಕೇಸು. ಸರ್ಕಾರದ ವಿರುದ್ಧ ಹಾಕ್ಕೊಂಡಿದ್ವಿ. ಸದ್ಯಕ್ಕೆ ಒಂದು ಪರ್ಮನೆಂಟ್ ಇಂಜೆಕ್ಷನ್ ಕೊಟ್ಟಿದೆ ಕೋರ್ಟು ನಮಗೆ ಸರ್ಕಾರದ ವಿರುದ್ಧ. ತುಂಬ ಅನುಕೂಲ ಆಗಿದೆ ಸರ್ ಇಲ್ಲಿ ಬಂದಾದ್ಮೇಲೆ. ನಾವು KGಹಳ್ಳಿಯಿಂದ ಬರ್ತಾಯಿದ್ದೀವಿ. ಇದು ಬಿ ಎಲ್ ಹತ್ರ KGಹಳ್ಳಿಯಿಂದ 5-6 ತಿಂಗಳಿಂದ ಬರ್ತಾಯಿದ್ದೀವಿ. ನಾವು ಬಂದಿರೋದು ಒಂದು ಕೆಲ್ಸಕ್ಕೆ ಬಂದ್ವಿ, ಮನೇಲಿ ಏನೋ ಪ್ರಾಬ್ಲಮ್ ಇತ್ತು ಅಂತ, ಅದು ಸರಿ ಹೋಯಿತು. ಇವಾಗ 2ನೇ ಇದಕ್ಕೆ ಬಂದಿದ್ದೀವಿ, ಅದು ಸ್ವಲ್ಪ ಸರಿ ಆಗ್ತಾ ಇದೆ. ಯಾರೋ ದುಡ್ಡು ಕೊಡಬೇಕಿತ್ತು, ಅದು ಸ್ವಲ್ಪ ಕೊಡ್ತಾ ಇದ್ದಾರೆ. ನಮ್ಗೆ 2ನೇ ಸಲ, ಇದು 5 ತಿಂಗಳಾಯಿತು. ಇವಾಗ 2ನೇ ಸಲ ಇನ್ನೊಂದು ಬರ್ತಾಯಿದ್ದೀವಿ, ಇನ್ನೊಂದು ಟ್ರಿಪ್ಪು. ಪರವಾಗಿಲ್ಲ, ನಮಗೆ ಒಳ್ಳೇದಾಗ್ತಾ ಇದೆ. ನಾವು ಬರೋರಿಗೆಲ್ಲ ಹೇಳ್ತೀವಿ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ, ಗ್ಯಾರಂಟಿ ಆಗುತ್ತೆ. ನಾವು ನಮ್ಮ ಜೊತೆ ಒಂದು 5-6 ಜನ ಕರ್ಕೊಂಡ್ಬಂದಿದ್ದೀವಿ, 5-6 ಜನಕ್ಕೆ ಒಳ್ಳೇದಾಯಿತು. ಅಣ್ಣ, ನಮ್ಮೂರು ಬಂದು ಗಡಚರಪಳ್ಯ. ಇಲ್ಲಿ ಬಂದಿದ್ದೀವಿ, 3 ಸಲ ಸ್ನಾನ ಮಾಡಿದ್ರಿ. ಮತ್ತು ಕುಂಬಳಕಾಯಿ ದೀಪ 3 ವಾರ ಹಚ್ಚಿದ್ರಿ. 1 ವಾರ ನಿಂಬೆಹಣ್ಣು ದೀಪ, 1 ವಾರ ಬೆಲ್ಲದ ದೀಪ ಹಚ್ಚಿದ್ರಿ. ನಮಗೆ ಒಂದು 5 ವರ್ಷದಿಂದ ಕಾಯಿಲೆ ಇತ್ತು. ಇವಾಗ ಇದು ಒಂದು 5 ತಿಂಗಳಾಯಿತು ಬಂದು ನಾವು ಇಲ್ಲಿಗೆ. 5 ತಿಂಗಳಿಂದ ನಾವು ಏನು ಬೇಡ್ಕೊಂಡಿದ್ದೀವಿ ಅದಾಗೈತೆ, ವಾಸಿ ಆಗಿದೆ. ನಮ್ಗೆ ವಾಸಿ ಆಗಿದೆ ಅಣ್ಣ. ಇವಾಗ ಅದಕ್ಕೆ ಬಂದೆ ನೋಡ್ಕೊಂಡು ಹೋಗೋಣ ಅಂತ ಅವಾಗ ಬರ್ತೀವಿ ಅಣ್ಣ ನಾವು. భద్రకాళి శక్తిపీఠం గోరీబిద్దూరు ఇంకా వస్తూ ఉన్నాము.
ఆవిడ ఒక 5 నెలలు ఇంకాను అందరికీ అక్కడ ఉండే వాళ్ళకంతా మంచిదైంది. మేము ప్రతి ఒక్క అమావాస్యకి భానువారము, శుక్రవారము, మంగళవారము వస్తూ ఉన్నాము. అందరికీ మంచిదైంది. నేను టూరిస్ట్ బస్ ఏజెంటు, అందరికి తీసుకొచ్చి దర్శనం చేపించుకొని పోతా ఉన్నాము. అందరికీ మంచిదైంది. పెన్నెండ్లు కాకుండా పెన్నెండ్లు, ఇండ్ల తొందర ఉండేవాళ్ళు అందరికీ మంచిదైంది. ನಮ್ಮ ಹೆಸರು ಕಮಲಾಕ್ಷಿ ಅಂತ, ಚಿತ್ರದುರ್ಗದಿಂದ ಬಂದಿರೋದು. ನಾವಿದು 7ನೇ ಸರಿ ಬಂದಿರೋದು. ಫಸ್ಟು ಯೂಟ್ಯೂಬಲ್ಲಿ ನೋಡಿಬಿಟ್ಟು ನಮ್ಮ ತಂಗಿಗೆ ಹುಷಾರಿರಲಿಲ್ಲ, ಅದಕ್ಕೆ ಇಲ್ಲಿ ಬಂದ್ವಿ. ಅವಾಗ ಇಷ್ಟೊಂದು ಇರಲಿಲ್ಲ, ಬರ್ತಾ ಬರ್ತಾ ಭಾಳ ಇಂಪ್ರೂವ್ ಆಗೈತೆ. ಆದರೂ ಫ್ಯಾಮಿಲಿ ಎಲ್ಲ ಬಂದಿದ್ವಿ ನಾವು. ಇದು 7ನೇ ಸರಿ ಬಂದು ಆರತಿ ಎಲ್ಲ ಮಾಡಿವಿ. ಭಾಳ ಚೆನ್ನಾಗಿ ಮಾತಾಡಿಸ್ತಾರೆ, ಭಾಳ ಒಳ್ಳೆಯದಾಗೈತೆ. ಭಾಳ ಚೆನ್ನಾಗಿ ಊಟ ಎಲ್ಲರಿಗೂ ಮಾಡ್ಕೊಂಡು ಅವ್ರು ಮಾತಾಡ್ಸೋದಿರ್ಬೋದು, ಪ್ರತಿಯೊಂದು ಚೆನ್ನಾಗಿರುತ್ತೆ. ಇಲ್ಲಿ ದೇವಸ್ಥಾನಕ್ಕೆ ಬಂದಾದರೆ ಮತ್ತೆ ಬರಬೇಕು ನಾವು ಇನ್ನೊಂದು ಸರಿ ಅಂತ ಅನ್ನಿಸ್ತಿರುತ್ತೆ. ಆದ್ರೂ ನಾವು ಚಿತ್ರದಿಂದ ಎಷ್ಟೇ ಕಷ್ಟ ಆಗಲಿ ಬರ್ತೀವಿ. ನಾವು ಬಂದು ಒಂದು ರಾತ್ರಿ ಇದ್ದು ಮತ್ತೆ ಹೋಗ್ತೀವಿ. ನಮ್ಮದು ಕೋಟಿಂದಿತ್ತು, ಕೋಟಿಂದು ಆಗೈತೆ. ನಮ್ಮ ತಂಗಿ ಚೆನ್ನಾಗಿ ಹುಷಾರಿರಲಿಲ್ಲ, ಅವಳು ಚೆನ್ನಾಗಾಗಿದ್ದಾಳೆ. ಇಲ್ಲ ಔಷಧ ಕೊಟ್ಟಿದ್ರು ತಾತ ಅವರು. ಯಾವಾಗಲೇ ಫೋನ್ ಮಾಡಿರಿ ರಿಸೀವ್ ಮಾಡಿ ಬರ್ರಿ ಅಮ್ಮ ನೀವು ಬರ್ರಿ ಅಂತ ಕರಿತಿರ್ತಾರೆ. ಅವಣ್ಣ ನಾಗರಾಜಣ್ಣನೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಬರ್ತೀವಿ, ಇರ್ತೀವಿ, ಊಟ ಎಲ್ಲ ಮಾಡ್ಕೊಂಡು ರಾತ್ರಿ ಒಂದು ಇಟ್ಟಿದ್ದು ನಾವು ಹೋಗ್ತೀವಿ. ಅಮ್ಮ ಭಾಳ ಚೆನ್ನಾಗಿ ಒಂಥರ ಶಕ್ತಿ ದೇವತೆ. ನೆನೆಸ್ಕೊಂಡ್ರೆ ಅಲ್ಲಿ ಪ್ರತ್ಯಂಗಿರಿನಿ ಹೋಗಬೇಕು ನೋಡಬೇಕು ಅಂತಾರ. ಆ ಥರ ಒಂಥರ ಪವರ್ಫುಲ್ ಅಮ್ಮ ಅಂತ ಹೇಳಿ ತುಂಬಾ ಚೆನ್ನಾಗಿ ನೋಡ್ತಾ ಇದ್ರೆ ನೋಡಬೇಕು, ಬರಬೇಕು, ಮತ್ತೆ ಮತ್ತೆ ಹೋಗ್ಬೇಕು ಅನಿಸ್ತಿದೆ. ಒಳ್ಳೆಯದಾಗೈತೆ. ನಮಸ್ತೆ. ಭದ್ರಕಾಳಿ ನಮಗೆ ತುಂಬ ಆರೋಗ್ಯ ಸಮಸ್ಯೆ ಇತ್ತು. ಆರೋಗ್ಯ ತುಂಬ ಚೆನ್ನಾಗಿ ಕೊಟ್ಟಿದ್ದಾಳೆ. ಇವಾಗ ನಾವು 1 ವರ್ಷದಿಂದ ತುಂಬ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಪ್ರತಿಯೊಂದರಲ್ಲೂ ನಮಗೆ ಎಲ್ಲ ಥರದ್ರಲ್ಲೂ ಫಲ ಕೊಟ್ಟಿದ್ದಾಳೆ ಅಮ್ಮನ. ಆ ಅಮ್ಮನ ನಮ್ಮದವರು ಯಾವತ್ತೂ ಕೈ ಬಿಡಲ್ಲ, ತುಂಬ ಹೆಲ್ಪ್ ಮಾಡಿದ್ದಾಳೆ. ಆ ಅಮ್ಮನ ಯಾವತ್ತೂ ನಾವು ಇರೋ ತನಕ ಆ ಅಮ್ಮನ ಸೇವೆ ಮಾಡ್ತಾನೆ ಇರ್ತೀವಿ. ಅದ್ರ ಬಗ್ಗೆ ಆರೋಗ್ಯ ಸಮಸ್ಯೆ ಇತ್ತು. 3 ವಾರ ಸ್ನಾನ ಮಾಡಿಸಿದ್ದೀರಿ. ತುಂಬ ಆರೋಗ್ಯ ಎಲ್ಲ ಚೆನ್ನಾಗಿ ಪರವಾಗಿಲ್ಲ, ಎಲ್ಲ ಚೆನ್ನಾಗಿದೆ. ದೀಪ, ಕುಂಬಳಕಾಯಿ ದೀಪ ಹಚ್ಚಿದ್ದೀರಿ. ಮತ್ತು 3 ವಾರ ಕುಂಬಳಕಾಯಿ ದೀಪ ಹಚ್ಚಿದ್ದೀರಿ. ಆಮೇಲೆ ನಿಂಬೆಹಣ್ಣು ದೀಪ 1 ವಾರ ಹಚ್ಚಿದ್ದೀರಿ. ಬೆಲ್ಲದ ದೀಪ 1 ವಾರ ಹಚ್ಚಿದ್ದೀರಿ. ಎಲ್ಲದಕ್ಕೂ ಪ್ರತಿಫಲ ಸಿಕ್ಕಿದೆ. ಆ ಅಮ್ಮನ ನಮ್ಮದವರು ಯಾವತ್ತೂ ಕೈ ಬಿಟ್ಟಿಲ್ಲ. ತುಂಬ ಒಳ್ಳೆಯದಾಗಿದೆ. ಪವರ್ ಬಗ್ಗೆ ಹೇಳೋದು ಅಂದರೆ ತುಂಬ ಆ ಅಮ್ಮ ಇದ್ದಾಳೆ. ಆ ಅಮ್ಮನ ನಮ್ಮದವರು ಯಾವತ್ತೂ ಕೈ ಬಿಡಲ್ಲ. ಆ ಅಮ್ಮ ಇದ್ದಾಳೆ. ನಮಸ್ತೆ. ನಾನು ಭದ್ರಕಾಳಮ್ಮನ ದೇವಸ್ಥಾನಕ್ಕೆ ತುಂಬ ವರ್ಷಗಳಿಂದ ನನಗೆ ಊರು, ನಾವು ಶಿವನಾಪುರ, ನಮ್ಮದು ಶಿವನಾಪುರ. ನನ್ನ ಹೆಸರು ಅನ್ನಪೂರ್ಣ. ನನಗೆ ಆರೋಗ್ಯ ಸಮಸ್ಯೆ ತುಂಬಾ ಇತ್ತು. ನಾನು ಎಷ್ಟು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಅಂದರೆ ತುಂಬ ಟ್ರೀಟ್ಮೆಂಟ್ ತೊಗೊಂಡು 2 ವರ್ಷದಿಂದ ನಾನು ತೊಗೊಂಡಿದ್ದು ಟ್ರೀಟ್ಮೆಂಟು. ಆಮೇಲೆ ಇಲ್ಲಿ 9 ವಾರ ನಾನು ನಿಂಬೆಹಣ್ಣು ದೀಪ ಮತ್ತು ಕುಂಬಳಕಾಯಿ ದೀಪ ಅಂಟಿಸಿದ ಮೇಲೆ ನನಗೆ ಆರೋಗ್ಯ ಸಮಸ್ಯೆ ನಿವಾರಣೆ ಆಗೈತೆ. ತುಂಬಾ ನಂಬಿಕೆ ಇಟ್ಟು ಕಣ್ಣಾಗ ನೀರು ಹಾಕ್ಕೊಂಡು ನಾನು ಅಮ್ಮನ ಬೇಡ್ಕೊಂಡಿದ್ದೆ. ಅಮ್ಮನ ಏನು ನಾನು ಬೇಡ್ಕೊಂಡು ಅದು ನನಗೆ ತೃಪ್ತಿ ಆಗಿದೆ. ನನಗೆ ಆರೋಗ್ಯ ಸಮಸ್ಯೆ ನಿವಾರಣೆ ಆಗಿದೆ. ನನಗೆ ಎಷ್ಟೋ ವರ್ಷಗಳಿಂದ ನಾನು ನೋಡಿದ್ದೆ, ಆದರೆ ನನಗೆ ಆರೋಗ್ಯ ಸಮಸ್ಯೆ ನಿವಾರಣೆ ಆದಮೇಲೆ ನನಗೆ ತುಂಬ ನಂಬಿಕೆ, ಎಷ್ಟು ಪ್ರೀತಿ ಜಾಸ್ತಿ ಅಮ್ಮನ ಮೇಲೆ. ಏನೋ ನಮ್ಮ ತಾಯಿನೇ ಅನ್ನಷ್ಟು ನಂಗೆ ಅಷ್ಟು ತೃಪ್ತಿ. ಇವತ್ತು ಅಮಾವಾಸ್ಯೆ ದರ್ಶನ ಮಾಡ್ಕೊಂಡು ಹೋಗಬೇಕು ಅನ್ನೋದಕ್ಕೋಸ್ಕರ ಅಮ್ಮಂಗೊಂದು ಕೃತಜ್ಞತೆ ಹೇಳೋಣ ಅನ್ನೋದಕ್ಕೋಸ್ಕರ ನಾನು ಬಂದಿವತ್ತು ನಮಸ್ಕಾರ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಆರೋಗ್ಯ ಸಮಸ್ಯೆ ನನಗೆ ನಿವಾರಣೆ ಆಗಿದೆ. ತುಂಬ ಖರ್ಚು ಮಾಡಿದ್ದೀರಿ. ಎಲ್ಲೂ ನನಗೆ ಅಷ್ಟೊಂದು ಇದಾಗಿರಲಿಲ್ಲ. ನನ್ನ ದೇವ್ರು ನಂಬಿರೋದಕ್ಕೆ ಕೈ ಬಿಟ್ಟಿಲ್ಲ, ಕಾಪಾಡಿದ್ದಾಳೆ. ನಂಗೆ ನಂಬಿಕೆ ಇದೆ. ಅವ್ರಾಗ ಅವ್ರು ನಂಬಿ ಪೂಜೆ ಮಾಡಬೇಕು, ಬೇಡ್ಕೊಬೇಕು. ಅದು ಅವ್ರವ್ರ ನಂಬಿಕೆ ಅನ್ನೋದು ನನ್ನ ನಂಬಿಕೆ ಇಟ್ಕೊಂಡಿದ್ದಕ್ಕೋಸ್ಕರ ನಂಗೆ ಒಳ್ಳೇದು ಮಾಡಿದ್ದಾಳೆ. ನಾನು 9 ವಾರ ಇದು ನಿಂಬೆಹಣ್ಣು ದೀಪ ಅಂಟಿಸಿದೆ, ಮತ್ತು ಬೆಲ್ಲದ ದೀಪ ಅಂಟಿಸಿದ್ದೀನಿ, ಮತ್ತು ಕುಂಬಳಕಾಯಿ ದೀಪ ಅಂಟಿಸಿದ್ದೀನಿ. ಆ ಪೂಜೆ ಮುಗಿಯೋ ಹೊತ್ತಿಗೆ ನನಗೆ ಒಳ್ಳೆಯದಾಗಿದೆ.
ತುಂಬ ಆರೋಗ್ಯ ಸಮಸ್ಯೆ ನಿವಾರಣೆ ಆಗಿದೆ ನನಗೆ. ನೋಡಿದ್ರಲ್ಲ ವೀಕ್ಷಕರೇ, ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.